ಚಂದ್ರಗ್ರಹಣದ ಬಳಿಕ ಈ 4 ರಾಶಿಯವರಿಗೆ ಶುರುವಾಗಲಿದೆ ರಾಜಯೋಗ. ಮುಟ್ಟಿದ್ದೆಲ್ಲ ಚಿನ್ನ. ನಿಮ್ಮ ರಾಶಿ ಇದೆಯಾ ಚೆಕ್ ಮಾಡಿ. ವರ್ಷದ ಮೊದಲ ಚಂದ್ರಗ್ರಹಣವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಮಹತ್ವದ್ದಾಗಿದೆ. ಮುಂದಿನ ಕೆಲವು ತಿಂಗಳುಗಳ ಕಾಲ ಈ 4 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದ್ದು, ಆರ್ಥಿಕ ಮುಗ್ಗಟ್ಟುಗಳು ದೂರವಾಗಲಿವೆ. ಆ ಅದೃಷ್ಟಶಾಲಿ ರಾಶಿಗಳು ಯಾವುವು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಮೇಷರಾಶಿ. ದಿಢೀರ್ ಧನಲಾಭ. ಚಂದ್ರಗ್ರಹಣದ ಪ್ರಭಾವ ಮೇಷರಾಶಿಯವರಿಗೆ ಭಾರೀ ಅದೃಷ್ಟವನ್ನ ತರಲಿದೆ. ಬಹುದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಇದೀಗ ಯಾವುದೇ ವಿಘ್ನಗಳಿಲ್ಲದೆ ಪೂರ್ಣಗೊಳ್ಳಲಿವೆ. ಉದ್ಯೋಗಿಗಳಿಗೆ ಪ್ರಮೋಷನ್ ಮತ್ತು ಸಂಬಳ ಹೆಚ್ಚಾಗುವ ಬಲವಾದ ಯೋಗವಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ನಿರೀಕ್ಷೆಗಿಂತ ಹೆಚ್ಚಿನ ಲಾಭ ನಿಮ್ಮ ಕೈ ಸೇರಲಿದ್ದು, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಮಿಥುನ ರಾಶಿ. ಸಾಲಬಾಧೆಯಿಂದ ಮುಕ್ತಿ. ಮಿಥುನ ರಾಶಿಯವರಿಗೆ ಗ್ರಹಣದ ನಂತರದ ದಿನಗಳು ಸುವರ್ಣಾವಕಾಶಗಳನ್ನು ಹೊತ್ತು ತರಲಿವೆ. ಯಾರಿಗೂ ಸಾಲ ಕೊಟ್ಟು ವಾಪಸ್ ಬಾರದೆ ಸಿಕ್ಕಿಹಾಕಿಕೊಂಡಿದ್ದ ನಿಮ್ಮ ಹಣ ಮರಳಿ ಕೈ ಸೇರಲಿದೆ. ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಇದು ಅತ್ಯಂತ ಶುಭ ಕಾಲ. ಅಥವಾ ವಾಹನ ಖರೀದಿಸುವ ನಿಮ್ಮ ಬಹುದಿನದ ಕನಸು ನನಸಾಗುವ ಸಾಧ್ಯತೆ ಇದೆ. ಸಿಂಹರಾಶಿ. ಸಮಾಜದಲ್ಲಿ ಗೌರವ, ಕೀರ್ತಿ. ಸಿಂಹರಾಶಿಯವರ ಪಾಲಿಗೆ ಇಂದು ನಿಜವಾದ ರಾಜಯೋಗದ ಸಮಯ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ನಿಮ್ಮದಾಗಲಿದೆ. ಸಮಾಜದಲ್ಲಿ ನಿಮ್ಮ ಹೂಡಿಕೆ ಮಾಡಲು ಇದು ಸಕಾಲವಾಗಿದ್ದು, ಷೇರುಪೇಟೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹಾಕಿದ ಹಣ ಡಬಲ್ ಆಗುವ ಯೋಗವಿದೆ. ವಿವಾಹ ಆಕಾಂಕ್ಷಿಗಳಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ವೃಶ್ಚಿಕ ರಾಶಿ. ವೃತ್ತಿ ಜೀವನದಲ್ಲಿ ಭಾರೀ ಮುನ್ನಡೆ. ಚಂದ್ರಗ್ರಹಣದ ಬಳಿಕ ವೃಶ್ಚಿಕ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಯಶಸ್ಸು ಸಿಗಲಿದೆ. ಹೊಸ ಕೆಲಸದ ಹುಡುಕಾಟದಲ್ಲಿರುವ ನಿರುದ್ಯೋಗಿಗಳಿಗೆ ಬಂಪರ್ ಆಫರ್ಗಳು ಹುಡುಕಿಕೊಂಡು ಬರಲಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿಗಳು ಕಾದಿವೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದ್ದು, ಆರ್ಥಿಕ ಭದ್ರತೆ ಸಿಗಲಿದೆ. ಗ್ರಹಣದ ಮುಕ್ತಾಯವಾದ ತಕ್ಷಣ ಸ್ನಾನ ಮಾಡಿ ನಿರ್ಗತಿಕರಿಗೆ ಅಥವಾ ಬಡವರಿಗೆ ಬಣ್ಣದ ವಸ್ತುಗಳನ್ನು, ಹಾಲು, ಸಕ್ಕರೆ, ಬಿಳಿ ದಾನ ಮಾಡಿ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಮ್ಮ ಗುರೂಜಿಯವರಿಗೆ ಕರೆ ಮಾಡಿ. ಯಾವುದೇ ಘೋರ, ನಿಗೂಢ, ಗುಪ್ತ, ಕಠಿಣ ಸಮಸ್ಯೆಗಳಿಗೆ ಕೆಲವೇ ಗಂಟೆಗಳಲ್ಲಿ ಪರಿಹಾರವನ್ನ ಮಾಡಿಕೊಡ್ತಾರೆ.